ಎಸ್ ಮೋದಿ ಪದಗ್ರಹಣ ಒಂದು ಭಾಗ ಆದ್ರೆ ಮೋದಿ ಕ್ಯಾಬಿನೆಟ್ನಲ್ಲಿ ರಾಜ್ಯದಲ್ಲಿ ಯಾರಿಗೆ ಬಂಪರ್ ಸಿಗುತ್ತೆ? ರಾಜ್ಯಕ್ಕೆ 2 ಕ್ಯಾಬಿನೆಟ್, 1 ಅಥವಾ 2 ರಾಜ್ಯ ಖಾತೆ ಸಿಗುವಂತ ಸಾಧ್ಯತೆ ಇದೆ. 2 ಸ್ಥಾನ ಗೆದ್ದಿರುವಂತಹ ಜೆಡಿಎಸ್ಗೆ 1 ಕ್ಯಾಬಿನೆಟ್ ಅಥವಾ ಸ್ವತಂತ್ರ ಖಾತೆ ಸಿಗುತ್ತಾ? ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ್ ಬೈದನಮನೆ ಡೆಲ್ಲಿಯಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ರಾಜ್ಯಕ್ಕೆ ಎಷ್ಟು ಸ್ಥಾನ ಅನ್ನೋದೇ ದೊಡ್ಡ ಕುತೂಹಲ ಆಗಿದೆ. ಏನಾಗಬಹುದು ಅನ್ಸುತ್ತೆ? ಅರುಣ್, ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರ ಪದಗ್ರಹಣಕ್ಕೆ ಕ್ಷಣಗಣನೆ ಆರಂಭಗೊಂಡಿರತಕ್ಕಂಥ ಸಂದರ್ಭದಲ್ಲಿ ಸಹಜವಾಗಿ ಕರ್ನಾಟಕದ ಜನ ನಿರೀಕ್ಷೆಯಲ್ಲಿ ಇಟ್ಟುಕೊಂಡಿದ್ದಾರೆ ನಮ್ಮ ರಾಜ್ಯಕ್ಕೆ ಎಷ್ಟು ಸಚಿವ ಸ್ಥಾನಗಳು ಸಿಗಬಹುದು ಅಂತಕ್ಕಂಥ. ಅಂದ್ರೆ ಕಳೆದ ಬಾರಿ 5 ಸಚಿವ ಸ್ಥಾನಗಳಿತ್ತು. ಹಾಗಾಗಿ ಈ ಬಾರಿಯೂ ಸಹಜವಾಗಿರ್ತಕ್ಕಂಥ ಕುತೂಹಲ, ನಿರೀಕ್ಷೆ ಎಲ್ಲವೂ ಕೂಡ ಇದೆ. ಆದರೆ ಈಗಿರ್ತಕ್ಕಂಥ ಪರಿಸ್ಥಿತಿ ಕೊಂಚ ಭಿನ್ನವಾಗಿರುವಂತಹ ಕಾರಣಕ್ಕೆ ಕಳೆದ ಬಾರಿಯಷ್ಟು ಸಚಿವ ಸ್ಥಾನಗಳು ಸಿಗುವ ಸಾಧ್ಯತೆಗಳು ತೀರಾ ಕಡಿಮೆ. ಆದರೆ ನಿರೀಕ್ಷಿತವಾಗಿರ್ತಕ್ಕಂಥ ಸ್ಥಾನಗಳು ಸಿಗಬಹುದು, 2+2 ಆಗತ್ತೆ ಅನ್ನುವಂತ ಲೆಕ್ಕಾಚಾರದ ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ಒಂದ್ ಕಡೆ ಮಿತ್ರ ಪಕ್ಷವಾಗಿರ್ತಕ್ಕಂಥ ಜೆಡಿಎಸ್ ಕುಮಾರಸ್ವಾಮಿ ಅವರು ಸಚಿವರಾಗಿ ಪದಗ್ರಹಣ ಸ್ವೀಕಾರ ಮಾಡ್ತಾ ಇರುವ ಸಂದರ್ಭದಲ್ಲಿ ಸಹಜವಾಗಿ ಜಾತಿ ಸಮೀಕರಣದ ಲೆಕ್ಕಾಚಾರದ ಮೇಲೆ ಕೇಂದ್ರ ನಾಯಕತ್ವ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂತ ಮಾಹಿತಿಗಳು ಇದೆ. ಹಾಗಾಗಿ ಹೆಚ್ಚು ಬಾರಿ ಗೆದ್ದಿದ್ರು ಕೂಡ ಸಹಜವಾಗಿ ಎಲ್ಲ ಒಂದ್ ಕಡೆ ಈಗಿರ್ತಕ್ಕಂಥ ಪರಿಸ್ಥಿತಿಗೆ ಅನುಗುಣವಾಗಿ ಹಿರಿಯರ ಬದಲಾಗಿ ಕಿರಿಯರು ಕೂಡ ಅವಕಾಶ ಸಿಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಆದರೆ ಯಾವುದೂ ಕೂಡ ಇನ್ನೂ ಅಂತಿಮವಾಗಿಲ್ಲ. ಇನ್ನು ಕೆಲವೇ ಗಂಟೆಗಳು ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ಒಂದಂತೂ ಸ್ಪಷ್ಟ, ಕರ್ನಾಟಕಕ್ಕೆ ಒಂದು ಗರಿಷ್ಠವಾಗಿರ್ತಕ್ಕಂಥ ಸ್ಥಾನಮಾನ ಸಿಗಬೇಕು ಅಂತಕ್ಕಂಥ ಪ್ರಯತ್ನವನ್ನ ರಾಜ್ಯ ನಾಯಕರು ಕೂಡ ಮಾಡ್ತಾ ಇದ್ದಾರೆ. ಜಾತಿ ಸಮೀಕರಣದ ಮೇಲೆ ಮತ್ತು ಪ್ರಾಂತ್ಯವಾರ ಲೆಕ್ಕಾಚಾರದ ಆಧಾರದ ಮೇಲೆ ಒಂದು ಅಂತಿಮವಾದ ನಿರ್ಧಾರವನ್ನ ಕೇಂದ್ರ ನಾಯಕರು ಇನ್ನಷ್ಟು ತೆಗೆದುಕೊಳ್ಳಬೇಕಾಗಿದೆ. ಎಲ್ಲರಿಗೂ ಕೂಡ ನಿರೀಕ್ಷೆ ಇದೆ. ಎಲ್ಲರೂ ಕೂಡ ಎಲ್ಲೊಂದು ಕಡೆ ಒಂದು ಸ್ಪಷ್ಟವಾಗಿರ್ತಕ್ಕ ಸಂದೇಶ ಬರಬಹುದು ಅಂತ ಕಾಯ್ತಾ ಇದ್ದಾರೆ. ಆದರೆ ಕರ್ನಾಟಕದಿಂದ ಆಯ್ಕೆಯಾಗಿರ್ತಕ್ಕ ಸಂಸದರಿಗೆ ಕೇಂದ್ರ ನಾಯಕರು ಯಾವ ನಿರ್ಧಾರ ತೆಗೆದುಕೊಂಡ್ರು ಕೂಡ ಅದಕ್ಕೆ ಬದ್ಧ ಅಂತಕ್ಕಂಥ ಮಾತನ್ನ ಹೇಳ್ತಾ ಇರುವಂತದ್ದು. ಒಟ್ಟಲ್ಲಿ ಕರ್ನಾಟಕಕ್ಕೆ ಕಳೆದ ಬಾರಿ ಎಷ್ಟು ಸಚಿವ ಸ್ಥಾನಗಳು ಸಿಗದೇ ಇದ್ರೂ ಕೂಡ ಒಂದು ಆಶಾದಾಯಕವಾಗಿರ್ತಕ್ಕಂಥ ನಿರೀಕ್ಷೆ ತಕ್ಕಂತೆ ಒಂದಷ್ಟು ಸ್ಥಾನಗಳು ಸಿಗಬಹುದು. 2+2 ಆಗತ್ತೆ ಅನ್ನುವಂಥದ್ದು. ಇಲ್ಲವೇ ಆದ್ರೆ 2+1 ಆದ್ರೂ ಮತ್ತೊಂದೆಡೆ ಹೊಸ ಮುಖಗಳಿಗೆ ಅವಕಾಶ ಎನ್ನುವ ಮಾತೇನು ಕೇಳಿ ಬರ್ತಾ ಇದೆ. ಈ ಬಾರಿ ಆದ್ರೂ ಹೊಸ ಪ್ರತಿಭೆಗೆ, ಫಸ್ಟ್ ಟೈಮರ್ಗೆ ಅವಕಾಶ ಸಿಗುವಂತ ಚಾನ್ಸಸ್ ಇದೆಯಾ ಇವತ್ತಿನ ಸನ್ನಿವೇಶದಲ್ಲಿ? ಎಸ್, ಯಾಕಂತಂದ್ರೆ ಕೇಂದ್ರ ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ಏನು ಸಂಸದ ಸಚಿವರಾಗಲಿಕ್ಕೆ ದೊಡ್ಡ ನಾಯಕರುಗಳು ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಎಲ್ಲವನ್ನೂ ಕೂಡ ತೂಗಿಸ್ಕೊಂಡು ಹೋಗಬೇಕಾದಂಥ ಅನಿವಾರ್ಯತೆಗಳಿದೆ. ಯಾಕಂದ್ರೆ NDA ಮೈತ್ರಿಕೂಟ ಸರ್ಕಾರ ಆಗಿರುವಂತಹ ಕಾರಣಕ್ಕಾಗಿ ಒಂದಷ್ಟು ಸ್ಥಾನಗಳು ಸಹಜವಾಗಿ ಮಿತ್ರ ಪಕ್ಷಗಳಿಗೆ ಹೋಗುತ್ತೆ. ಹಾಗಾಗಿ ಕಳೆದ ಬಾರಿಯಷ್ಟು ಅವಕಾಶಗಳಿಲ್ಲ. ಹಾಗಾಗಿ ಈ ಬಾರಿ ಜಾತಿ ಸಮೀಕರಣದ ಮೇಲೆ ಮತ್ತು ಮುಂದಿನ ರಾಜಕೀಯ ಲೆಕ್ಕಾಚಾರದ ಆಧಾರದ ಮೇಲೆ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಆ ನಿರ್ಧಾರದ ಹಿನ್ನೆಲೆಯಲ್ಲಿ ಕೆಲವೊಂದಷ್ಟು ಚಟುವಟಿಕೆ ನಡೀತಾ ಇದೆ. ಇನ್ನು ಕೆಲವೇ ಹೊತ್ತಲ್ಲಿ ಕ್ಲಾರಿಟಿ ಸಿಗತ್ತೆ. ಆದರೆ ಈ ಬಾರಿ ಹಿರಿಯರು ಯಾರು ಸಂಪುಟಕ್ಕೆ ಬರ್ತಾರೆ ಅನ್ನೋದಕ್ಕಿಂತ ಮುಖ್ಯವಾಗಿ ಯಾರಿಗೆ ಅವಕಾಶ ಅಂತಕ್ಕಂಥ, ಅಂದ್ರೆ ಕಿರಿಯರಾಗಿದ್ರು ಕೂಡ ಯಾರಿಗೆ ಅವಕಾಶ ಅಂತಕ್ಕಂಥ ಸಹಜವಾದಂತ ಕುತೂಹಲ ಇರುವಂತದ್ದು. ಎಸ್, ಥ್ಯಾಂಕ್ ಯು ಸೋ ಮಚ್ ಆನಂದ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.